Very clever people. Wanted to put the question like this. ಬಹಳ ಬೇಗ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾಡ್ತಾರೆ, ಅವ್ರು ICC ಪ್ರೆಸಿಡೆಂಟ್ ಅಲ್ಲ. ಅವ್ರು ಹೇಳಿದ ಮೇಲೆ ಮತ್ತೆ ಅದ್ರ ವಿಚಾರ ನಾನೇನು ಮಾತಾಡ್ಲಿಕ್ಕಿದೆ? ಅವ್ರು ಹೇಳಿದ ಮೇಲೆ ಮುಗಿಯಿತು. ಇದು ICC ಪ್ರೆಸಿಡೆಂಟ್. Important question, last question, sir. The MLAs are saying that initially AICC had made it clear, saying that 2.5. Now all suddenly there are these changes that shouldn't have happened, sir. But whether they was this kind, 2.5 years, Siddaramaiah would be the CM. And who told? You have Iqbal Who Hussain. told? You have Iqbal Hussain. No, who told? Who told? AICC. No, please. AICC High Command told, Khargeji told, anybody told, Venugopalji told. Then only you ask me. If somebody told, you ask them. ಹೈಕಮಾಂಡ್ ನಾಯಕರು ಹೇಳ್ತಾ ಇಲ್ಲ. DK ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ದಾರೆ, ನಮ್ಮ 5 ಜನ ನಡುವೆ ನಡೆದಿರೋ. ನೋಡಿ, ಅದು ಏನೇ ಇದ್ರು ನಾನು ನನ್ನೇನು ಕ್ಲಾರಿಫೈ ಮಾಡಿದ್ದೀನಿ. ನಾನು 5 ಜನರ ಒಳಗಡೆ ನಾನು ಇರಲಿಲ್ಲ. ನಾನು ಇದ್ದಿದ್ದು ನಿಮಗೆ ಹೇಳ್ತಾ ಇದ್ದೆ, ನಾನು ಇರಲಿಲ್ಲ ಅದರಲ್ಲಿ. ಅದು ಅವ್ರು 4 ಗೋಡೆಗಳಿಗೆ ಆಗಿದೆ, ಅವ್ರಿಗೆ ಗೊತ್ತಿದೆ, 5 ಜನರಿಗೆ ಗೊತ್ತಿದೆ. ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಸರ್. DK ಶಿವಕುಮಾರ್ ಅವರು ಕೊಡಬೇಕು ಅಂತ. Word power is world power. He's not making. See, I don't ask. Like that. Please, What do you make see, I am only MLA and a minister. I am not the High Command. Please, I am not the PCC. Don't ask all these questions to me. You can ask the concerned people. They will know. CM DCM ಇದ್ದಾರೆ. ಸ್ವಾಮೀಜಿಗಳು ಇದರಲ್ಲಿ ಎಂಟ್ರಿ ಆಗೋದು ಎಷ್ಟು ಸರಿ ಅನ್ಸ ಸರ್? ಬದಲಾಯಿಸಬೇಕು, ಕೊಡಬೇಕು. ಒಕ್ಕಲಿಗರ ಸಂಘದವರು ಬಂದಿದ್ದಾರೆ. ನೋಡ್ರಿ, ನಿಮಗೆ ಆ ನೋ ಕಮೆಂಟ್ಸ್. ಸ್ವಾಮೀಜಿ ಅವ್ರು ಏನಾದ್ರು ಹೇಳಿದ್ರೆ ಸ್ವಾಮೀಜಿ ಅವ್ರನ್ನ ಕೇಳಿ, ನನ್ನನ್ನೇ ಕೇಳ್ತೀರಾ? CM ಬದಲಾವಣೆ ವಿಚಾರದಲ್ಲಿ ಅವರು ನೋಡಿ, ಅವರು ನಾನು ಯಾವುದು ನೋಡಲಿಲ್ಲ, ಅದನ್ನು ಸ್ವಾಮೀಜಿ ಅವರು ಹೇಳಿದ್ರು ನೋಡಲಿಲ್ಲ. ನಾನು ಟೂರ್ಲಿದ್ದೆ, ಬಂದಿದ್ದೀನಿ, ನಾನು ನೋಡಲಿಲ್ಲ. ಆ ಥರ ಏನಾದರೂ ನೀವು ಸ್ವಾಮೀಜಿಯವ್ರ ಹತ್ರ ಕ್ಲಾರಿಫಿಕೇಶನ್ ನನ್ನ ಹತ್ರ ಕೇಳ್ತೀರಾ? ಸ್ವಾಮೀಜಿ ಪರವಾಗಿ. ವೆರಿ ಕ್ಲೆವರ್ ಪೀಪಲ್. ಪುಟ್ ದ ಕ್ವಶನ್ ಲೈಕ್ ದಿಸ್. ಬಹಳ ಬೇಗ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಾರೆ, ಅವ್ರು ICC ಪ್ರೆಸಿಡೆಂಟ್ ಅಲ್ಲ. ಅವ್ರು ಹೇಳಿದ ಮೇಲೆ ಮತ್ತೆ ಅದ್ರ ವಿಚಾರ ನಾನೇನು ಮಾತಾಡ್ಲಿಕ್ಕಿದೆ? ಅವ್ರು ಹೇಳಿದ ಮೇಲೆ ಮುಗಿಯಿತು. ಇದು ICC ಪ್ರೆಸಿಡೆಂಟ್. Important question, last question, sir. The MLAs are saying that initially AICC had made it clear, saying that 2.5. Now all suddenly there are these changes that shouldn't have happened, sir. But whether they was this kind, 2.5 years, Siddaramaiah would be the CM. And who told? You have Iqbal Who Hussain. told? You have Iqbal Hussain. No, who told? Who told? ICC. No, please. AICC High Command told, Khargeji told, anybody told, Venugopalji told. Then only you ask me. If somebody told, you ask them. ಹೈಕಮಾಂಡ್ ನಾಯಕರು ಹೇಳ್ತಾ ಇಲ್ಲ. DK ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ದಾರೆ, ನಮ್ಮ 5 ಜನ ನಡುವೆ ನಡೆದಿರೋ. ನೋಡಿ, ಅದು ಏನೇ ಇದ್ರು ನಾನು ನನ್ನೇನು ಕ್ಲಾರಿಫೈ ಮಾಡಿದ್ದೀನಿ. ನಾನು 5 ಜನರ ಒಳಗಡೆ ನಾನು ಇರಲಿಲ್ಲ. ನಾನು ಇದ್ದಿದ್ದು ನಿಮಗೆ ಹೇಳ್ತಾ ಇದ್ದೆ, ನಾನು ಇರಲಿಲ್ಲ ಅದರಲ್ಲಿ. ಅದು ಅವ್ರು 4 ಗೋಡೆಗಳಿಗೆ ಆಗಿದೆ, ಅವ್ರಿಗೆ ಗೊತ್ತಿದೆ, 5 ಜನರಿಗೆ ಗೊತ್ತಿದೆ. ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಸರ್. DK ಶಿವಕುಮಾರ್ ಅವರು ಕೊಡಬೇಕು ಅಂತ. Word power is world power. He's not making. See, I don't ask. Like that. Please, What do you make see, I am only MLA and a minister. I am not the High Command. Please, I am not the PCC. Don't ask all these questions to me. You can ask the concerned people. They will know. CM DCM ಇದ್ದಾರೆ. ಸ್ವಾಮೀಜಿಗಳು ಇದರಲ್ಲಿ ಎಂಟ್ರಿ ಆಗೋದು ಎಷ್ಟು ಸರಿ ಅನ್ಸ ಸರ್? ಬದಲಾಯಿಸಬೇಕು, ಕೊಡಬೇಕು. ಒಕ್ಕಲಿಗರ ಸಂಘದವರು ಬಂದಿದ್ದಾರೆ. ನೋಡ್ರಿ, ನಿಮಗೆ ಆ ನೋ ಕಮೆಂಟ್ಸ್. ಸ್ವಾಮೀಜಿ ಅವ್ರು ಏನಾದ್ರು ಹೇಳಿದ್ರೆ ಸ್ವಾಮೀಜಿ ಅವ್ರನ್ನ ಕೇಳಿ, ನನ್ನನ್ನೇ ಕೇಳ್ತೀರಾ? CM ಬದಲಾವಣೆ ವಿಚಾರದಲ್ಲಿ ಅವರು ನೋಡಿ, ಅವರು ನಾನು ಯಾವುದು ನೋಡಲಿಲ್ಲ, ಅದನ್ನು ಸ್ವಾಮೀಜಿ ಅವರು ಹೇಳಿದ್ರು ನೋಡಲಿಲ್ಲ. ನಾನು ಟೂರ್ಲಿದ್ದೆ, ಬಂದಿದ್ದೀನಿ, ನಾನು ನೋಡಲಿಲ್ಲ. ಆ ಥರ ಏನಾದರೂ ನೀವು ಸ್ವಾಮೀಜಿಯವ್ರ ಹತ್ರ ಕ್ಲಾರಿಫಿಕೇಶನ್ ನನ್ನ ಹತ್ರ ಕೇಳ್ತೀರಾ? ಸ್ವಾಮೀಜಿ ಪರವಾಗಿ.